ಅಕ್ಕ, ಆಲೂಗಡ್ಡೆ ಬೆಲೆ ಹೇಳಿ. 10 ರೂಪಾಯಿ. ಮತ್ತೆ ಇದು 15 ರೂಪಾಯಿ. ಇದು ಚಂದ್ರಮುಖಿ. ಚಂದ್ರಮುಖಿ. ಹಾಗಾದ್ರೆ ಕೆಜಿಗೆ 10 ರೂಪಾಯಿ ಮತ್ತು ಕೆಜಿಗೆ 15 ರೂಪಾಯಿ. ಸರಿ. ದೊಡ್ಡ ನಗರದಲ್ಲಿ ವಾಸಿಸುವ ನಮ್ಮಲ್ಲಿ ಯಾರಿಗಾದರೂ ಇದು ಒಂದು ಸಾಮಾನ್ಯ ದಿನ ಅಲ್ವಾ? ಬಹುಶಃ ಕೆಜಿಗೆ 10 ರೂಪಾಯಿ, ಕೆಜಿಗೆ 15 ರೂಪಾಯಿ ದರದ ಆಲೂಗಡ್ಡೆಯನ್ನು ನಾವು ಎರಡನೇ ಯೋಚನೆ ಇಲ್ಲದೆ ತೆಗೆದುಕೊಂಡು ಬಿಡುತ್ತೇವೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಇಲ್ಲಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವ ಬಂಗಾಳದ ಆಲೂಗಡ್ಡೆ ಉತ್ಪಾದನಾ ವಲಯದಲ್ಲಿ ರೈತರು ತಮ್ಮ ಬೆಳೆಗೆ ಪ್ರತಿ ಕೆಜಿಗೆ ಕೇವಲ 2 ರಿಂದ 3 ರೂಪಾಯಿಗಳನ್ನು ಮಾತ್ರ ಪಡೆಯುತ್ತಿದ್ದಾರೆ. ಸರಿ, ಇದು ಕೇಳಲು ಸ್ವಲ್ಪ ನಂಬಲ ಸಾಧ್ಯ ಎನಿಸುತ್ತದೆ ಅಲ್ವಾ? ಆದರೆ ಆಲೂಗಡ್ಡೆಗಳ ಪ್ರಮುಖ ಕೇಂದ್ರವಾದ ಸಿಂಗೂರಿಗೆ ಹೋಗಿ ವಾಸ್ತವ ಪರಿಶೀಲನೆ ಮಾಡೋಣ. ಈ 50 ಕೆಜಿ ಆಲೂಗಡ್ಡೆ ಬೆಳೆಯಲು ನಿಮಗೆ ಎಷ್ಟು ಹಣ ಖರ್ಚಾಗಿದೆ? ಏನಾದರೂ ಅಂದಾಜಿದೆಯೇ? ತುಂಬಾ ಜಾಸ್ತಿ. ಜಾಸ್ತಿ ಎಷ್ಟಿರಬಹುದು? ಏನಾದರೂ ಮೊತ್ತ ಹೇಳಕ್ಕಾಗ್ತಾ ಇಲ್ವಾ? 600 ರೂಪಾಯಿ ಇದು ಆಗುವುದಕ್ಕೆ. ಮತ್ತು ಈಗ ಮಂಡಿಯಲ್ಲಿ ನಿಮಗೆ ಇದರ ಒಂದು 50 ರೂಪಾಯಿಯ ಚೀಲಕ್ಕೆ ಏನು ಬೆಲೆ ಸಿಗುತ್ತಿದೆ? 100 ರಿಂದ 150. 100 ರಿಂದ 150. ಅಂದರೆ ನೀವು ಹೇಳುತ್ತಿರುವುದು ಏನೆಂದರೆ ಇದಕ್ಕೆ ಗೊಬ್ಬರ ಇತ್ಯಾದಿ ಎಲ್ಲಾ ಸೇರಿ 600 ರೂಪಾಯಿ ಖರ್ಚಾಯಿತು ಮತ್ತು ನಿಮಗೆ 150 ರೂಪಾಯಿ ಸಿಗುತ್ತಿದೆ. ಹೀಗೆ ಯಾಕೆ? ಮೊದಲ ಬಾರಿಗೆ ಹೀಗೆ ಆಗಿದೆಯಾ? ಹಿಂದೆಯೂ ಆಗಿದೆಯಾ? ಮೊದಲ ಬಾರಿಗೆ ಆಗಿದೆ. ಮೊದಲ ಬಾರಿಗೆ ಆಗಿದೆ. ಯಾಕೆ ಹೀಗಾಗಿದೆ? ನಿಮಗೆ ಯಾರಾದರೂ ಏನಾದರೂ ಹೇಳಿದ್ರಾ? ಹೆಚ್ಚು ಇಳುವರಿ ಬಂದಿದೆ ಅಂತ ಹೇಳುತ್ತಿದ್ದಾರೆ. ಮತ್ತು ಹವಾಮಾನದ ಕಾರಣದಿಂದ ಮತ್ತು ಸ್ಟೋರ್ ಬಾರ್ಡರ್ ಜಾಮ್ ಆಗಿರುವುದರಿಂದ ಆಲೂಗಡ್ಡೆ ಹೊರಗೆ ಹೋಗುತ್ತಿಲ್ಲ. ಬೆಲೆ ಹೇಗೆ ಸರಿ ಹೋಗುತ್ತದೆ? ಕನಿಷ್ಠ ಭೂಮಿಯಿಂದ 400-450 ಸಿಕ್ಕರೆ ಮಾತ್ರ ನಮಗೆ ಸ್ವಲ್ಪ ಹಣ ಸಿಗುತ್ತದೆ. ಭೂಮಾಲೀಕ ಇಷ್ಟೆಲ್ಲ ಕೇಳೋದಿಲ್ಲ. ಅವನು ತನ್ನ ಖರ್ಚನ್ನು ಕಡಿತ ಮಾಡಿಕೊಳ್ಳುತ್ತಾನೆ. ನಾನಂತೂ ಮಾಲೀಕನ ಬಳಿ ಸಾಲಗಾರನಾಗ್ಬಿಟ್ಟೆ. ಈಗ ನನ್ನ ಮನೆಯವರು ಏನ್ ತಿಂತಾರೆ? ನೀವುಗಳು ಒಳ್ಳೇದ್ ಮಾಡ್ತೀರಾ ಅಂತ ಯಾರಾದರೂ ನಾಯಕರ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಯಾರೂ ನಮ್ಮ ಮಾತನ್ನು ಕೇಳುವುದಿಲ್ಲ. ಯಾರೂ ಕೇಳಿಸಿಕೊಳ್ಳುವುದಿಲ್ಲ. ರೈತರ ಮಾತನ್ನು ಕೇಳುವುದಿಲ್ಲ. ರೈತನನ್ನು ಹೇಗೆ ಮುಳುಗಿಸುವುದೆಂದು ಎಲ್ಲರೂ ಪ್ರಯತ್ನಿಸುತ್ತಾರೆ. ಆದರೆ ಇಷ್ಟೊಂದು ಜನರಿಗೆ ಏನ್ ಹೇಳೋದು? ನಮ್ಮ ರೈತರಿಗೆ ಏನ್ ಹೇಳೋದು? ಹಾಗಾಗಿ ಈ ಆಲೂಗಡ್ಡೆ ಬೆಳೆಯುವ ಪ್ರದೇಶದಲ್ಲಿ ಈ ಬಿಕ್ಕಟ್ಟು ಈಗ ಕೆಲಕಾಲದಿಂದ ನಡೆಯುತ್ತಿದೆ. ರೈತರು ತಮ್ಮ ಆಲೂಗಡ್ಡೆ ಬೆಳೆಗೆ ಯಾವುದೇ ರೀತಿಯ ಬೆಲೆಯನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂಬುದು. ಹಾಗಾಗಿ ಟಿಎಂಸಿ ಅಥವಾ ಮಮತಾ ಬ್ಯಾನರ್ಜಿ ಸರ್ಕಾರ ಮಾಡಿರುವುದು ಇದನ್ನೇ. ಮತ್ತು ನೀವು ಇಲ್ಲಿ ಈ ಬ್ಯಾನರ್ ಅನ್ನು ನೋಡಬಹುದು. ಹಾಗಾಗಿ ಇದು ಬಂಗಾಳ ಸರ್ಕಾರ ಹಾಕಿರುವ ಬ್ಯಾನರ್. ಅವರು ಹೇಳುವುದೇನೆಂದರೆ, ನಾನು ಈಗ ನಿಂತಿರುವಂತಹ ಈ ಶೈತ್ಯಾಗಾರಗಳಲ್ಲಿ ಸಣ್ಣ ರೈತರು ತಮ್ಮ ಉತ್ಪನ್ನಗಳನ್ನು ಸಂಗ್ರಹಿಸುವುದನ್ನು ಅವರು ಖಚಿತಪಡಿಸುತ್ತಾರೆ. ಮತ್ತು ಮೃಣ್ಮೋಯ್, ನೀನು ಅಲ್ಲಿಗೆ ಹೋಗಿ ತೋರಿಸಿದರೆ ಅವರಿಗೆ ಸಬ್ಸಿಡಿಯೂ ಸಿಗುತ್ತದೆ. ಆದ್ದರಿಂದ ಅವರು ತಮ್ಮ ಸಂಗ್ರಹಣೆಗಾಗಿ ನಿಜವಾಗಿಯೂ ಪಾವತಿಸಬೇಕಾಗಿಲ್ಲ. ಮತ್ತೊಮ್ಮೆ ಈ ಬ್ಯಾನರ್ನಲ್ಲಿ ಹೇಳಿರುವಂತೆ ಸರ್ಕಾರವು ರೈತರಿಂದ, ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಂದ ಪ್ರತಿ ಕ್ವಿಂಟಲ್ಗೆ 950 ರೂಪಾಯಿಗಳ ದರದಲ್ಲಿ ಆಲೂಗಡ್ಡೆಯನ್ನು ಖರೀದಿಸುವುದಾಗಿ ಹೇಳುತ್ತದೆ. ನಾವು ಕೊಳ್ಳಲು ಸಾಧ್ಯವಿಲ್ಲ. ಅಂದರೆ ಒಂದೇ ಒಂದು ಕಾಳನ್ನು ಮಾರಲು ಸಾಧ್ಯವಿಲ್ಲ. ಸರ್ಕಾರವು ಪ್ರತಿ ಕ್ವಿಂಟಲ್ಗೆ 950 ರೂಪಾಯಿಗಳಂತೆ ನಿಮ್ಮಿಂದ ಆಲೂಗಡ್ಡೆಯನ್ನು ಖರೀದಿಸುವುದಾಗಿ ಹೇಳುತ್ತಿದೆ. ಹಾಗೆ ಆಗುತ್ತಿದೆಯೇ? ಆಗ್ತಾ ಇದೆ, ಆದ್ರೆ ನನಗಾಗಿ ಆಗಿಲ್ಲ. ಯಾಕೆ? ಅಂದ್ರೆ ನನಗೆ ಈ ಅವಕಾಶ ಸಿಕ್ಕಿಲ್ಲ. ಅದಕ್ಕಾಗಿ ನನ್ನ ಸ್ವಂತ ಬೇಸಾಯದಲ್ಲಿ 744 ಪ್ಯಾಕೆಟ್ ಆಲೂಗಡ್ಡೆ ಬೆಳೆದಿದೆ. ಆದರೆ ನಾನು ಒಂದು ಕಾಳು ಆಲೂಗಡ್ಡೆಯನ್ನು ಮಾರಾಟ ಮಾಡಲು ಸಾಧ್ಯವಾಗಲಿಲ್ಲ. ಅನಿವಾರ್ಯವಾಗಿ ನಾನು ಅದನ್ನು ಸ್ಟೋರೇಜ್ನಲ್ಲಿ ಇಡುತ್ತಿದ್ದೇನೆ. ಈ ಮಮತಾ ಬ್ಯಾನರ್ಜಿ ಸರ್ಕಾರವು ನಿಮ್ಮಿಂದ ಪ್ರತಿ ಕ್ವಿಂಟಲ್ಗೆ 950 ರೂಪಾಯಿಗಳಿಗೆ ಆಲೂಗಡ್ಡೆ ಖರೀದಿಸುವುದಾಗಿ ಹೇಳುತ್ತಿದೆ. ನಿಮ್ಗೆ ಇದರ ಬಗ್ಗೆ ಏನಾದರೂ ಗೊತ್ತಾ? 70 ಚೀಲ ತೆಗೆದುಕೊಂಡಿದ್ದಾರೆ. ನಿಮ್ಮಿಂದ 70 ಚೀಲ ತೆಗೆದುಕೊಂಡ್ರಾ? ಇನ್ನೂ 70 ಚೀಲ ತೆಗೆದುಕೊಂಡಿಲ್ಲ. ಹಾಗಾಗಿ ಒಂದು ಆಲೂಗಡ್ಡೆ 60 ಗ್ರಾಂ ತೂಕ ಇರಬೇಕು ಅಂತಾರೆ. 300 ತೂಕದ್ದನ್ನ ತೆಗೆದುಕೊಳ್ಳುವುದಿಲ್ಲ. ಗ್ಯಾಸ್ನಲ್ಲಿದ್ರೆ ಆಗ ಅದು ಅಳತೆಯ ಪ್ರಕಾರ ಇರುತ್ತದೆ. ಹಾಗಾದರೆ ಅದು ನೆಲದ ಮೇಲೆ ಮಣ್ಣಿನಲ್ಲಿ ಬೆಳೆದಿರುತ್ತದೆ. ಅವರು ತೂಕವನ್ನು ಹೇಗೆ ಹೇಳುತ್ತಾರೆ? ಆದರೆ ನಾಯಕರು ನಾವು ರೈತರಿಗಾಗಿ ಬಹಳಷ್ಟು ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ. ಯಾವ ನಾಯಕ ಹೇಳ್ತಾನೆ? ನಮ್ಮ ಮನೆಯ ಪಕ್ಕದಲ್ಲಿ ಮಂತ್ರಿ ಕುಳಿತಿದ್ದಾರೆ. ಅವರ ಹತ್ತಿರ ಹೋಗುತ್ತಾರೆ. ಅವರಿಗೆ ಹೇಳುತ್ತಾರೆ ಎಲ್ಲವೂ ಮೇಲಿನ ವಲಯದಲ್ಲಿದೆ ಎಂದು. ನನಗೆ ಹೇಳುವುದಿಲ್ಲ. ಈಗ ನಡೆಯುತ್ತಿರುವ ಆಲೂಗಡ್ಡೆ ಖರೀದಿಯ ಬಗ್ಗೆ ಒಂದು ವಿಷಯವನ್ನು ನಿಮ್ಮಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ರೈತರು ಹೇಳುವುದೇನೆಂದರೆ, ನೀವು ಕ್ವಿಂಟಲ್ಗೆ 950 ರೂಪಾಯಿಗಳಿಗೆ ಖರೀದಿಸುತ್ತೇವೆ ಎಂದು ಯೋಜನೆಯನ್ನು ಘೋಷಿಸಿದ್ದೀರಿ. ಆದರೆ ವಾಸ್ತವ ಇದಲ್ಲ. ಅವರಿಗೆ ಕಷ್ಟವಾಗುತ್ತಿದೆ. ನೋಡಿ, ನಾವು ಎಲ್ಲೆಡೆ 152 ಕೋಲ್ಡ್ ಸ್ಟೋರ್ಗಳಲ್ಲಿ ಈ ಆಲೂಗಡ್ಡೆ ಖರೀದಿ ಯೋಜನೆಯನ್ನು ಮಾಡುತ್ತೇವೆ. ಸರಿ, ನಮ್ಮ ರೈತರು ಬಹಳ ಸಂತೋಷದಿಂದ ಸ್ವೀಕರಿಸುತ್ತಾರೆ. ಆಲೂಗಡ್ಡೆ ತರುತ್ತಾರೆ, ನಾವು ಖರೀದಿ ಮಾಡುತ್ತೇವೆ. ಮತ್ತು ಸೂಪರ್ ಬಾಂಗ್ಲಾ ಯೋಜನೆಯಲ್ಲಿ ಇದನ್ನೂ ಸಹ ಖರೀದಿ ಮಾಡುತ್ತೇವೆ. ಆದರೆ ರೈತರಿಂದ 70 ಪ್ಯಾಕೆಟ್ ಆಲೂಗಡ್ಡೆ ತೆಗೆದುಕೊಳ್ಳುತ್ತಾರೆ. ಆದರೆ ರೈತರು ಹೇಳುವುದು ಹೀಗೆ ಆಗುತ್ತಿಲ್ಲ ಎಂದು. ನೆಲಮಟ್ಟದಲ್ಲಿ ಬಹಳಷ್ಟು ಕಡೆ ಅವರಿಂದ ತೆಗೆದುಕೊಳ್ಳುತ್ತಿಲ್ಲ. ಹೀಗೆ ನಮ್ಮ ಮಾತುಕತೆ ರೈತರೊಂದಿಗೆ ಆಯಿತು. ಯಾವ ರೈತ ಮಾತನಾಡುತ್ತಾನೋ ಅವನು ಬಿಜೆಪಿ ಪಕ್ಷದವನು. ಸರಿ, ರೈತರಿಗಾಗಿ ಮಮತಾಜಿ ಇಷ್ಟೊಂದು ಕೆಲಸ ಮಾಡಿದ್ದಾರೆ. ಬಿಜೆಪಿಯವರು ಒಂದು ಆತಂಕ. ಹಾಗಾಗಿ ನಾನು ಸಿಂಗೂರಿನ ಹಳ್ಳಿಗಳಲ್ಲಿದ್ದೇನೆ ಮತ್ತು ಆಲೂಗಡ್ಡೆ ಸಂಕಷ್ಟದ ಈ ಕತೆ ಇಲ್ಲಿಯೂ ನಡೆಯುತ್ತಿದೆ.
ನನ್ನೊಂದಿಗೆ ಸುಷ್ಮಾಜಿ ಇಲ್ಲಿದ್ದಾರೆ. ಇವರು ಒಬ್ಬರು ರೈತರು. ಮಾರಾಟವಿಲ್ಲದ ಕಾರಣ ಅವರು ತಮ್ಮ ಮನೆಯಲ್ಲಿ ಬಹಳಷ್ಟು ಆಲೂಗಡ್ಡೆಯನ್ನು ಸಂಗ್ರಹಿಸಿಟ್ಟಿದ್ದಾರೆ ಎಂದು ಅವರು ಹೇಳ್ತಾರೆ. ಅಕ್ಕ, ಎಲ್ಲೆಲ್ಲಿ ಸ್ಟೋರ್ ಮಾಡಿದ್ದೀರಿ ತೋರಿಸಿ. ಇದು ಇದೆ ಮತ್ತು ಅದು ಇದೆ. ಇದು ಇದೆ. ಎಲ್ಲ ಆಲೂಗಡ್ಡೆ. ನೀವು ಇದೆಲ್ಲ ಆಲೂಗಡ್ಡೆಯನ್ನು ಇಲ್ಲೂ ಕೂಡ ಸ್ಟೋರ್ ಮಾಡಿದ್ದೀರಿ? ಹೌದು. ಇದಲ್ಲ. ಹಾಗಾದರೆ ಇಲ್ಲಿ ಮತ್ತು ಹೊರಗಡೆ ನೀವು ಸ್ಟೋರ್ ಮಾಡಿದ್ದೀರಿ. ಇದು ಎಷ್ಟು ಆಲೂಗಡ್ಡೆ ಇರಬಹುದು? ಒಂದು 50ರಿಂದ 60 ಚೀಲ ಇದೆ. 50ರಿಂದ 60 ಚೀಲ ಆಲೂಗಡ್ಡೆ. ಹೌದು. ಅಕ್ಕ, ಹೇಳಿ, ಈ ಆಲೂಗಡ್ಡೆಯನ್ನು ನೀವು ಕೋಲ್ಡ್ ಸ್ಟೋರೇಜ್ಗೆ ಯಾಕೆ ಕಳುಹಿಸಲಿಲ್ಲ? ಅವರು ಕೀ ಕಾರ್ಡ್ ಕೇಳ್ತಾರೆ. ಆ ಕೃಷಕ್ ಬಂಧು ಅದೆಲ್ಲ ನಮ್ಮ ಹತ್ತಿರ ಇಲ್ಲ. ನಿಮ್ಮ ಹತ್ತಿರ ಕೃಷಕ್ ಬಂಧು ಕಾರ್ಡ್ ಇಲ್ಲ? ಇಲ್ಲ. ಸರಿ, ಇದನ್ನ ಹೇಳಿ, ಮಮತಾ ಸರ್ಕಾರ ನಿಮ್ಮಿಂದ ಕ್ವಿಂಟಲ್ಗೆ 950 ರೂಪಾಯಿ ದರದಲ್ಲಿ ಆಲೂಗಡ್ಡೆ ಖರೀದಿಸುತ್ತೆ ಅಂತ ಹೇಳುತ್ತೆ. ನಿಮಗೆ ಇದರ ಬಗ್ಗೆ ಗೊತ್ತಿದೆಯೇ? ಇಲ್ಲ ಇಲ್ಲ, ಏನೂ ಗೊತ್ತಿಲ್ಲ. ನಮ್ಮ ಹತ್ತಿರ ಯಾವುದೇ ಸುದ್ದಿ ಇಲ್ಲ. ಸಿಕ್ಕರೆ ನಮಗೆ 2 ಕಾಸು ಸಿಗುತ್ತೆ ಹೇಳಿ. ಹಾಗಾದರೆ ಇದನ್ನು ಹೇಳಿ, ಈಗ ಚುನಾವಣೆ ಬರಲಿದೆ, ಆದ್ದರಿಂದ ನಿಮಗೆ ಇದು ವಿಷಯವಲ್ಲ. ರೈತರ ಏನು ಸಮಸ್ಯೆ ಇದೆಯೋ ಅದು ವಿಷಯ. ಎಲ್ಲರೂ ನನ್ನ ಹಾಗೆಯೇ. ನಾನೊಬ್ಬಳೇ ಅಲ್ಲ, ಎಲ್ಲರೂ ಹೇಳುತ್ತಿದ್ದಾರೆ. ಏನೂ ಆಗ್ತಿಲ್ವಲ್ಲ. ಏನೂ ಆಗ್ತಿಲ್ಲ. ಯಾಕೆ? ನಾಯಕರಂತೂ ಹೇಳುತ್ತಿದ್ದಾರೆ, ಬಿಜೆಪಿಯವರು ಹೇಳುತ್ತಿದ್ದಾರೆ, ಟಿಎಂಸಿಯವರು ಹೇಳುತ್ತಿದ್ದಾರೆ. ಅವರು ಸುಮ್ಮನೆ ಹೇಳುತ್ತಿದ್ದಾರೆ ಅಷ್ಟೇ. ವೋಟ್ ಮುಗಿದು ಹೋದರೆ ಮತ್ತೆ ಏನೂ ಇಲ್ಲ. ಆದರೆ ಪಕ್ಷವು ರೈತರನ್ನು ನೋಡಿಕೊಳ್ಳಬೇಕಲ್ಲವೇ? ನಾನು ಹೇಳುವುದಿಷ್ಟೇ, ಬೇರೇನೂ ಇಲ್ಲ. ಹಾಗಾದರೆ ಬಂಗಾಳದಲ್ಲಿ ರೈತರಿಗಾಗಿ ಯಾರು ಕೆಲಸ ಮಾಡ್ತಾರೆ ದೀದಿ? ನಿಮಗೆ ಟಿಎಂಸಿ ಮೇಲೆ ಹೆಚ್ಚು ವಿಶ್ವಾಸವಿದೆಯೇ ಅಥವಾ ಬಿಜೆಪಿ ಹೇಳುವುದರ ಮೇಲೆ ಹೆಚ್ಚು ವಿಶ್ವಾಸವಿದೆಯೇ? ಹಾಗಾದ್ರೆ ಟಿಎಂಸಿ ಮೇಲೆ. ಟಿಎಂಸಿ ಮೇಲೆ ಯಾಕೆ? ಯಾಕೆ? ಈ ವಿಧವಾ ವೇತನ, ಲಖಿ ಭಂಡಾರ, ಕೃಷಕ್ ಬಂಧು ಎಲ್ಲವನ್ನೂ ಕೊಡುತ್ತಿದ್ದಾರೆ. ಅದಕ್ಕಾಗಿಯೇ ನಾವು ನಂಬುತ್ತೇವೆ, ಕೊಡುತ್ತೇವೆ. ಆದರೆ ನಮ್ಮ ಎಲ್ಲಾ ಕಡೆಗಳನ್ನೂ ನೋಡಿ, ನಮಗೆ ಬೇಕಾಗಿರುವುದು ಇದೆ. ಪಶ್ಚಿಮ ಮಿದ್ನಾಪುರದಿಂದ ಹೂಗ್ಲಿ ಮತ್ತು ಬರ್ಧವಾನ್ವರೆಗೆ ರೈತರಿಗೆ ಸುಳ್ಳು ಭರವಸೆಗಳು ಮತ್ತು ಸರ್ಕಾರಿ ಖರೀದಿಯಲ್ಲಿನ ಹಗರಣವೇ ಈ ಟಿಎಂಸಿ ಸರ್ಕಾರದ ಗುರುತಾಗಿದೆ. ಟಿಎಂಸಿಯ ಕಟ್, ಕಮಿಷನ್ ಮತ್ತು ಕರಪ್ಷನ್ ಕಾರಣದಿಂದಾಗಿ ಹೊಲಸು ರಾಜಕೀಯಕ್ಕಾಗಿ ರೈತರ ಜೀವನದೊಂದಿಗೆ, ಬಡ ಮತ್ತು ಮಧ್ಯಮ ವರ್ಗದವರ ಜೀವನದೊಂದಿಗೆ, ತಾಯಂದಿರು ಮತ್ತು ಸಹೋದರಿಯರ ಸುರಕ್ಷತೆಯೊಂದಿಗೆ ಆಟವಾಡಲಾಗುತ್ತಿದೆ. ನೋಡಿ, ಬಿಜೆಪಿ ಬಂಗಾಳದ ಬಗ್ಗೆ ಏನು ಹೇಳುತ್ತದೆಯೋ, ಯೋಚಿಸುತ್ತದೆಯೋ ಅದೆಲ್ಲ ಪೂರ್ತಿ ಸುಳ್ಳು ಮಾತು. ರೈತರಿಗೆ ನನ್ನ ಮಮತಾಜಿಯವರು ಬಹಳಷ್ಟು ಮಾಡಿದ್ದಾರೆ. ಸರಿ, ರೈತರಿಗೆ ಕಿಸಾನ್ ಕಾರ್ಡ್ಗಳನ್ನು ಮಾಡಲಾಗಿದೆ ಮತ್ತು ನಮ್ಮ ಕಿಸಾನ್ ಬಂಧು ರೈತರಿಗೆ ಕೃಷಿ ಮಾಡಲು ಹಣ ಸಿಗುತ್ತದೆ. ಮಾರುಕಟ್ಟೆಯಲ್ಲಿ ತಮ್ಮ ಬೆಳೆಗೆ ಸಿಗುವ ಕಡಿಮೆ ಬೆಲೆಯಿಂದಾಗಿ ರೈತರಿಗೆ ಆಗುವ ಸಂಕಷ್ಟ ಖಂಡಿತವಾಗಿಯೂ ಒಂದು ಚುನಾವಣಾ ವಿಷಯವಾಗಿದೆ. ಈಗ ಇದು ಇಲ್ಲಿ ಸಿಪಿಎಂ ಹಾಕಿರುವ ಗ್ರಾಫಿಟಿ. ಇದರಲ್ಲಿ ಆಲೂ ಧಾನೆ ದಾಮ್ನೆ, ಆಲೂ ಫುಲ್ಲೆ ವೋಟ್ನೆ ಎಂದು ಬರೆದಿದೆ. ಅದು ಮೂಲಭೂತವಾಗಿ ಸೂಚಿಸುವುದೇನೆಂದರೆ ಆಲೂಗಡ್ಡೆಗಾಗಲಿ ಅಥವಾ ಇತರೆ ಯಾವುದೇ ಬೆಳೆಗಾಗಲಿ ಬೆಲೆ ಇಲ್ಲ. ಮತ್ತು ಈಗ ನೀವು ಇಲ್ಲಿ ನೋಡುತ್ತಿರುವ ಧ್ವಜಗಿರುವ ಬಿಜೆಪಿ ಅಥವಾ ಟಿಎಂಸಿಗೆ ಮತ ಹಾಕದಂತೆ ಮತದಾರರನ್ನು ಒತ್ತಾಯಿಸುವುದಾಗಿದೆ. ನೀವು ಇಲ್ಲಿ ಹಿನ್ನೆಲೆಯಲ್ಲಿ, ವಾಸ್ತವವಾಗಿ ಮುನ್ನೆಲೆಯಲ್ಲಿ ಟಿಎಂಸಿ ಧ್ವಜಗಳನ್ನು ನೋಡಬಹುದು ಮತ್ತು ಹಿನ್ನೆಲೆಯಲ್ಲಿ ಬಿಜೆಪಿ ಧ್ವಜಗಳನ್ನು ನೋಡಬಹುದು. ಈ 2 ಪಕ್ಷಗಳ ನಡುವೆ ಬಿರುಸಿನ ಸ್ಪರ್ಧೆ ಇದೆ. ಆದರೆ ಯಾರು ಅಧಿಕಾರಕ್ಕೆ ಬಂದರೂ ಅವರು ರೈತರಿಗೆ ಬಹುತೇಕ ವಾರ್ಷಿಕ ಚಕ್ರವಾಗಿ ಬಿಟ್ಟಿರುವ ಈ ಎಲ್ಲಾ ಸಂಕಷ್ಟಗಳ ಬಗ್ಗೆ ಖಂಡಿತವಾಗಿಯೂ ಯೋಚಿಸುತ್ತಾರೆ ಮತ್ತು ಅವರಿಗಾಗಿ ನೆಲಮಟ್ಟದಲ್ಲಿ ಏನಾದರೂ ನಕ್ಕರವಾದುದನ್ನು ಮಾಡಬಹುದು ಎಂದು ಆಶಿಸಬಹುದು.